ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಉಪವಾಸ ದಿನಗಳಲ್ಲಿ ಮಾಡಿಕೊಳ್ಳಬಹುದಾದಂಥ ಸಾಬುದಾನದಿಂದ ಒಂದು ಪರೋಟವನ್ನು ಮಾಡೋಣ ಅಂತಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಸಾಬುದಾನವನ್ನು ತೊಗೊಂಡಿದ್ದೀನಿ. 2 ದೊಡ್ಡ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ. ಈಗ ಈ ಸಾಬುದಾನವನ್ನು ಚೆನ್ನಾಗಿ ಹುರ್ಕೊಂಡು ಬರೋಣ. ನಾನಿಲ್ಲಿ ತವವನ್ನು ಬಿಸಿಗಿಟ್ಟಿದ್ದೀನಿ, ಅದೀಗ ಬಿಸಿ ಆಗಿದೆ. ಈಗ ನಾನು ತಗೊಂಡಂಥ 1 ಕಪ್ ಸಾಬುದಾನವನ್ನು ಇದರಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಕಲರ್ ಚೇಂಜ್ ಆಗಬಾರ್ದು. ಸ್ವಲ್ಪ ಸಾಬುದಾನದಲ್ಲಿರುವ ಪಸೆ ಹೋದರೆ ಸಾಕು. ಚೆನ್ನಾಗಿ ಕೈ ಬಿಡದೆ ಹುರಿತಾ ಇರೋಣ. ವೀಕ್ಷಕರೇ, ಇದೀಗ ಆಗಿದೆ. ಈಗ ಇದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡೋಣ. ಈಗ ಸಾಬುದಾನವನ್ನು ನಾನು ಚೆನ್ನಾಗಿ ಹುರ್ಕೊಂಡು ಬಂದಿದ್ದೀನಿ. ಇದೀಗ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾವು ನೆಕ್ಸ್ಟ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈಗ ನಾನೇನು 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ತುರಿಯೋಣ. 1 ಕಪ್ನಷ್ಟು ಆಲೂಗಡ್ಡೆ ತುರಿಯನ್ನು ತೊಗೊಂಡಿದ್ದೀನಿ. ಸಾಬುದಾನ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ. ನುಣ್ಣಗೆ ಆಗಬೇಕು ಪೌಡ್ರು. ಅದನ್ನು ಈಗ ಚೆನ್ನಾಗಿ ಜಲ್ಸಿ ಹಾಕೋಣ. ನಾನಿಲ್ಲಿ ಸ್ವಲ್ಪ ಸಾಬುದಾನ ಹಿಟ್ಟನ್ನು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಲಟ್ಸ್ಲಿಕ್ಕೆ ಇದು ಅಳತೆ ಹೇಗಂದರೆ 1 ಕಪ್ ಸಾಬುದಾನಕ್ಕೆ 1 ಕಪ್ನಷ್ಟು ತುರಿದ ಆಲೂಗಡ್ಡೆನ ತಗೋಬೇಕು. ಈಗ ಇದಕ್ಕೆ ನಾನಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಹಸಿರು ಮೆಣಸಿನಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. 1 ಅರ್ಧ ಟೀ ಸ್ಪೂನಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಹಾಗೂ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ತಿದ್ದೀನಿ. ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಳ್ಳೋಣ. ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಚೆನ್ನಾಗಿ ಈ ಆಲೂಗಡ್ಡೆ ಮತ್ತು ಹಿಟ್ಟಿನಿಂದನೇ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೀರನ್ನು ಹಾಕಬಾರ್ದು. ಕೈಯಲ್ಲಿ ಸ್ವಲ್ಪ ನೀರನ್ನು ಚುಮ್ಸ್ಕೋಬೇಕು. ಚುಮ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ವೀಕ್ಷಕರೇ, ಇದೀಗ ಚೆನ್ನಾಗಿ ನಾದ್ ಆಗಿದೆ. ನೀರನ್ನು ಒಮ್ಮೆಲೆ ಹಾಕ್ಕೋಬೇಡಿ. ಕೈಗೆ ತಾಕ್ಸ್ಕೊಂಡು ಬೇಕಾದರೆ ಮಾತ್ರ ಈ ಥರ ನಾದಿ. ಇದೀಗ ಆಗಿದೆ. ಇದನ್ನೀಗ ಒಂದು 15ರಿಂದ 20 ನಿಮಿಷಗಳ ಕಾಲ ಹಾಗೆ ನೆನೆಗೆ ಬಿಡೋಣ. ಈಗ ನಾನಿಲ್ಲಿ ಪರೋಟದ ಹಿಟ್ಟು ಕಲಸಿ ಒಂದು 15-20 ನಿಮಿಷ ಆಗಿದೆ, ನೆನೆಯಕ್ಕೆ ಬಿಟ್ಟಿದ್ದೀನಿ. ಇದನ್ನು ಕಲಿಸುವಾಗ ಸುಮಾರು ಒಂದು ಅರ್ಧ ಕಪ್ನಷ್ಟು ನೀರು ಹಿಡಿದಿದೆ. ಈಗ ಒಂದೊಂದೇ ಬೇಕಾದಷ್ಟು ದೊಡ್ಡ ಉಂಡೆನ ಮಾಡಿಕೊಂಡು ಈಗ ಇದನ್ನು ಲಟ್ಸೋಣ. ಹಿಟ್ಟಿನಲ್ಲಿ ಮುಳುಗಿಸಿ ಇದನ್ನು ಲಟ್ಸೋಣ. ಹೀಗೆ ಶೇಪು ರೌಂಡಲ್ಲಿ ಬೇಕಾದರೆ ಕೊಂಡು ಇದನ್ನು ಈ ಥರ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದು ಬಿಡ್ಬೋದು. ವೀಕ್ಷಕರೇ,
ನಾನಿಲ್ಲಿ ಎಲ್ಲ ಪರೋಟವನ್ನು ಲಟ್ಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕಾಯಿಸೋಣ. ಈಗ ನಾನಿಲ್ಲಿ ತವವನ್ನು ಬಿಸಿ ಇಟ್ಕೊಂಡಿದ್ದೀನಿ, ಎಣ್ಣೆ ಸೌರಿ ಇಟ್ಟಿದ್ದೀನಿ. ಈಗ ಇದಕ್ಕೆ ನಾನು ಒಂದೊಂದೇ ಪರೋಟ ಹಾಕಿ ಕಾಯಿಸ್ತಾ ಇದ್ದೀನಿ. ಈಗ ಇದು ಬಿಸಿ ಆಗಕ್ಕೂ ಒಂದು ಸೈಡಿಗೆ ತುಪ್ಪವನ್ನು ಸವರೋಣ. ಅದನ್ನು ಉಲ್ಟ ಹಾಕೋಣ. ಇನ್ನೊಂದು ಕಡೆನೂ ಸ್ವಲ್ಪ ತುಪ್ಪ ಸವರೋಣ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ. ಚಂದ ಕಾಯಿ. ಹೀಗೆ ಎರಡು ಬದಿ ಇದನ್ನು ಬೇಯಿಸಿ ತೆಗೆಯೋಣ. ವೀಕ್ಷಕರೇ, ರುಚಿಯಾದ ಸಾಬುದಾನ ಪರೋಟ ಸವಿಯಲು ಸಿದ್ಧವಾಗಿದೆ. ಇದನ್ನು ಶೇಂಗಾ ಚಟ್ನಿ ಪುಡಿ ಮತ್ತು ಮೊಸರಿನ ಜೊತೆ ತಿನ್ಬೋದು, ಇಲ್ಲ ನಿಮಗೆ ಬೇಕಾದ ಚಟ್ನಿಯಲ್ಲಿ ಸಹ ತಿನ್ಬೋದು. ಇದು ತುಂಬಾ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ತುಂಬಾ ಚೆನ್ನಾಗಾಗುತ್ತೆ. ಇದು ವ್ರತದ ದಿನ ನವರಾತ್ರಿ ಟೈಮಲ್ಲಿ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ರೆಸಿಪಿ. 1 ಕಪ್ ಸಾಬುದಾನ ತೊಗೊಂಡಾಗ ಅದೇ ಕಪ್ನಲ್ಲಿ 1 ಕಪ್ ಆಲೂಗಡ್ಡೆ ತುರಿನ ತೊಗೊಂಡಿದ್ದೀನಿ. ಅದರಲ್ಲಿ ಫಸ್ಟ್ ಉಳಿದ ಸಾಮಗ್ರಿಗಳನ್ನು ಹಾಕಿ ಕಲಸಿ ನಂತರ ನೀರು ಸೇರಿಸಿ ಸ್ವಲ್ಪನೇ ನೀರು ಸೇರಿಸಿ ಕಲಿಸ್ಕೊಳ್ಳಿ. ಹಿಟ್ಟು ಸಾಫ್ಟಾಗಿ ಚೆನ್ನಾಗಿ ಬರಲಿ. ನನಗೆ ಇಲ್ಲಿ ಸುಮಾರು ಒಂದು ಅರ್ಧ ಕಪ್ನಷ್ಟು ನೀರು ಹಿಡಿದಿದೆ. ಅದನ್ನು ಒಂದು 15 ನಿಮಿಷ ನಾದಿದ ಹಿಟ್ಟನ್ನು ನೆನೆಯಕ್ಕೆ ಬಿಟ್ಟು ನಂತರ ಪರೋಟ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗತ್ತೆ. ಹಾಗೂ ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆನೂ ಹಂಚಿಕೊಳ್ಳಿ. ಥ್ಯಾಂಕ್ ಯು.